ಹೊರವಲಯದ ಆನೇಕಲ್ ತಾಲೂಕಿನ ಕೆರೆಗಳು ದಿನೇ ದಿನೇ ವಿಷಪೂರಿತವಾಗುತ್ತಿದ್ದು, ಇದನ್ನು ತಡೆಯುವ ನಿಟ್ಟಿನಲ್ಲಿ ಆನೇಕಲ್ ತಾಲೂಕು ಕಿಸಾನ್ ಸಂಘ ಹಾಗೂ ಭೂ ಸ್ವಾಧೀನ ವಿರೋಧಿ ಸಮಿತಿಯು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾಲ್ನಡಿಗೆ ಜಾಥಾ ಹಾಗೂ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು. ಈ ಕಾರ್ಯಕ್ರಮದಲ್ಲಿ ರೈತರು, ಸಾರ್ವಜನಿಕರು ಹಾಗೂ ಅಧಿಕಾರಿಗಳಾದ ಮಾಲಿನ್ಯ ನಿಯಂತ್ರಣ ಮಂಡಳಿ, ನೀರಾವರಿ ಇಲಾಖೆ, KIADB ಮತ್ತು ಸ್ಥಳೀಯ ಆಡಳಿತ ಅಧಿಕಾರಿಗಳು ಭಾಗವಹಿಸಿದ್ದರು. ಕೆರೆಗಳ ಮಾಲಿನ್ಯ ಅವೈಜ್ಞಾನಿಕ SPUDC ಕಾಮಗಾರಿಗಳು ಹಾಗೂ ಕೈಗಾರಿಕೆಗಳಿಂದ ಕೆರೆಗಳಿಗೆ ಬಿಡುವ ರಾಸಾಯನಿಕ ಯುಕ್ತ ನೀರಿನ ಬಗ್ಗೆ ಚರ್ಚಿಸಲಾಯಿತು. ರೈತರು ಅಧಿಕಾರಿಗಳೊಂದಿಗೆ ಮಾತನಾಡಿ ಕೆರೆಗಳ ಅಭಿವೃದ್ಧಿ ಹಾಗೂ ಒಳಚರಂಡಿ ಕಾಮಗಾರಿಗಳನ್ನು ವೈಜ್ಞಾನಿಕವಾಗಿ ನಡೆಸಬೇಕು ಎಂದು ಆಗ್ರಹಿಸಿದರು. ಅನೇಕ ಕಡೆಗಳಲ್ಲಿ STP ಪ್ಲಾಂಟ್ಗಳಿಗೆ ಇನ್ನೂ ಜಮೀನು ಮಂಜೂರಾಗಿಲ್ಲ. ಆದರೂ ಕಾಮಗಾರಿಗಳನ್ನು ಆರಂಭಿಸಲಾಗಿದೆ. ಇದರಿಂದ ಸಾರ್ವಜನಿಕರ ಹಣ ವ್ಯರ್ಥವಾಗುತ್ತಿದೆ ಎಂದು ಅಧಿಕಾರಿಗಳ ಗಮನಕ್ಕೆ ತರಲಾಯಿತು. ಅಲ್ಲದೆ ಕೆಮಿಕಲ್ ಮಿಶ್ರಿತ ನೀರಿನಿಂದ ರೈತರಿಗೆ ಹಾಗೂ ಸ್ಥಳೀಯ ಜನರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ವಿವರಿಸಲಾಯಿತು. ಕೂಡಲೇ ಈ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ರೈತ ಮುಖಂಡರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡರೊಬ್ಬರು, ಕೆರೆಗಳು ನಮ್ಮ ಜೀವನಾಡಿಗಳು, ಅವುಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅಧಿಕಾರಿಗಳು ಹಾಗೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ರೈತರ ಈ ಹೋರಾಟಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಕಾರ್ಯಕ್ರಮವನ್ನು BKS ಮತ್ತೆ ಭೂ ಸ್ವಾಧೀನ ಆನೇಕಲ್ ವಿರೋಧಿ ಹೋರಾಟ ಕಡೆಯಿಂದ ಆಯೋಜನೆ ಮಾಡಿದ್ವಿ. ನೀವು ನೋಡ್ಬೋದು, ಅಲ್ಲಿ ನಾವು ವಾಟರ್ ಸ್ಯಾಂಪಲ್ಸ್ ಅನ್ನ ಇಟ್ಟಿದ್ವಿ. ನೀವು ನೋಡ್ಬೋದು, ನೋಡಿದ ತಕ್ಷಣ ನಾವು ಒಂದು RTI ಸಹ ಹಾಕಿದ್ವಿ. ನಮ್ಮ ಕೆರೆಗಳ ಬಗ್ಗೆ ಮಾಹಿತಿ ತಗೊಳ್ಳೋದಕ್ಕೆ RTIಗೆ ಅರ್ಜಿ ಹಾಕಿದ್ವಿ. ಅಲ್ಲಿ ಅವರು ಎಷ್ಟು ಸಾಧಾರಣವಾಗಿ ಆನ್ಸರ್ ಕೊಟ್ಟಿದ್ದಾರೆ ಅಂದ್ರೆ, ನಿಮ್ಮ ಕೆರೆಗಳಿಗೆ ನಾವು ಯಾವುದೇ ಕಾರ್ಖಾನೆಗಳ ನೀರನ್ನು ಬಿಡ್ತಿಲ್ಲ ಅಂತ ಹೇಳಿದ್ರು. ಆಯ್ತು, ಅದಕ್ಕೆ ಅದಾದ್ಮೇಲೆ ನೀವು ಬಳಸ್ತಿರುವ STP ನಿಮ್ಮ ಊರುಗಳಲ್ಲಿ ಬಾತ್ರೂಮ್ ನೀರು ಮತ್ತೆ ಏನಿದೆ ಅದರಿಂದನೇ ಈ ನೀರು ಇಷ್ಟೊಂದು ಕಲುಷಿತ ಆಗಿದೆ ಅಂತ ಇಲ್ಲಿ ಬಂದು ಯಾವುದೇ ಒಬ್ಬರು ನೋಡಿದಾಗ ಬಾತ್ರೂಮ್ ಇಂದ ಬರುವ ಮಲಮೂತ್ರ ಇದು ಏನಿದೆ ಇದರಿಂದ ಯಾವುದೇ ಇದಕ್ಕೆ ಇದೇನು ಆಗೋದಿಲ್ಲ. ಯಾವುದೇ ಜಲಚರ ಪ್ರಾಣಿಗಳಿಗೆ ಏನು ಎಫೆಕ್ಟ್ ಆಗೋದಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಮನೆಗೊಂದು ಫಿಟ್ಟಿದೆ, ನಾವು ಮಾಡ್ಕೊಂಡಿದೀವಿ. ಅದು ನಮ್ಮ ದುಡ್ಡುಗಳಿಂದ ನಾವು ಮಾಡ್ಕೊಂಡಿದೀವಿ. ನಮ್ಮ ಕಡೆಯಿಂದ ಯಾವ್ದಾದ್ರು ಕೆರೆಗೆ ನೀರು ಹೋಗುತ್ತೆ ಅಂತ ಹೇಳಿದ್ರೆ ಹಸುಗಳನ್ನ ತೊಳೆಯೋ ನೀರು ಮತ್ತೆ ಇದು ಮಳೆ ಬಂದಾಗ ಕಾಲುವೆಯಲ್ಲಿ ಏನು ನೀರು ಹೋಗುತ್ತೆ ಇಷ್ಟು ಮಾತ್ರನೇ ಹೋಗೋದು. ಇದರಿಂದ ಯಾವುದಾದ್ರೂ ಕೆರೆ ಕಲುಷಿತ ಆಗುತ್ತಾ? ಆಗೋದಿಲ್ಲ. ಇದು ಯಾಕೆ ಬಂದಿದ್ದೀವಿ, ನಾವು ಚಿಕ್ಕ ಮಕ್ಕಳಿದ್ದಾಗ ತುಂಬಾ ಚೆನ್ನಾಗಿತ್ತು ಕೆರೆ. ಹಾಳು ಮಾಡಿದ್ದೆ ಯಾರು ಇವರೇ, ಅಧಿಕಾರಿಗಳೇ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕೆರೆ. ಅಂತ ಕೆರೆಗಳನ್ನ ಹಾಳು ಮಾಡ್ಬಿಟ್ಟು ಇವತ್ತು ನೀರಿದ್ದಾರೆ ನಾಳೆ ಅಂದ್ಬಿಟ್ಟು DK ಶಿವಕುಮಾರ್ ಅವರು ಅನೌನ್ಸ್ ಮಾಡಿದ್ದಾರೆ. ಯಾಕೆ ಸ್ವಾಮಿ ನಿಮ್ ಜವಾಬ್ದಾರಿ ಇರ್ಲಿಲ್ವಾ? ಮೊದಲಿಂದ ಕೆರೆಗಳನ್ನ ಉಳಿಸ್ಬೇಕು ಅಂದ್ಬಿಟ್ಟು ಜವಾಬ್ದಾರಿ ನಿಮ್ಗೆ ಇರ್ಲಿಲ್ವಾ? ಇವಾಗ ನೆನಪಂತ ನಿಮ್ಗೆ ನೀರಿದ್ದಾರೆ ನಾಳೆ ಅಂತ ಕೆರೆಗಳನ್ನ ಉಳಿಸ್ಬೇಕು ಅಂದ್ಬಿಟ್ಟು ಇವತ್ತು ನಿಮ್ಗೆ ಜವಾಬ್ದಾರಿ ಬಂತು. ಅದಕ್ಕೆ ಬ್ರಾಂಡ್ ಅಫೈಸರ್ ಆಗಿ ವಶೀಕರಣವನ್ನ ಆಯ್ಕೆ ಮಾಡ್ಕೊಂಡು ಈಗ ನೀರಿದ್ದಾರೆ ನಾಳೆ ಅಂದ್ಬಿಟ್ಟು ನೀವು ಮಾಡ್ತಾ ಇದ್ದೀರಾ. ನಮ್ಮ ಕೆರೆಗಳ ಬಗ್ಗೆ ನಿಮ್ಮನ್ನ ನಾವು ಕೇಳ್ಕೊಬೇಕು, ನಮ್ಮ ಕೆರೆಗಳ ಅಭಿವೃದ್ಧಿ ಮಾಡೋದು. ಯಾಕೆ ನಿಮಗೆ ಜ್ಞಾಪನ ಇಲ್ವಾ? ಈಗಾಗಲೇ ಅಕ್ವಿಜೇಷನ್ ನಮಗೆ ಗೊತ್ತಿರೋ ಪ್ರಕಾರ ಏನಾಗಿದೆ ಇದೆಲ್ಲ ಫ್ರೀ ಪ್ಲಾನ್, ತುಂಬಾ ಫ್ರೀ ಪ್ಲಾನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಕೆರೆಗಳನ್ನ ಹಾಳು ಮಾಡಿದ್ರಿ. ಅದನ್ನ ಆ ನೀರನ್ನ ಏನಕ್ಕೆ ಯೂಸ್ ಮಾಡ್ಕೊಳ್ಳೋ ತರ ಮಾಡ್ಬಿಟ್ರಿ. ಕೆಳಗಡೆ ಅದು ಕಾನೆ ಇದೆ ಕೆರೆ ಪಕ್ಕ, ಅದರಲ್ಲಿ ಬೆಳೆಗಳು ಬೆಳೆದೇ ಇರೋ ತರ ಮಾಡ್ಬಿಟ್ರಿ. ಇದೆಲ್ಲ ಫ್ರೀ ಪ್ಲಾನ್ ಅಲ್ವಾ? ಈಗ ಬಡ್ಭೂಮಿ ಅಂತ ಮಾಡ್ಬಿಟ್ಟ. ಕಾನೂನು ಇರ್ಬೋದು, ನ್ಯಾಯಾಂಗ ಇರ್ಬೋದು, ಈ ಸರ್ಕಾರದ ವ್ಯವಸ್ಥೆ ನಮ್ಮ ಅಡಿಯಲ್ಲಿದೆ. ಆದ್ರೆ ಈ ಅಡಿಯಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದ್ ಕಡೆ ಎಡವಿರೋ ಕಾರಣದಿಂದಾಗಿ ನಮ್ಮ ಕಾರ್ಖಾನೆಗಳು ಹಾಸ್ಪಿಟಲ್ ಲೈಸೆನ್ಸ್ ಅನ್ನ ಬಂದ್ ಮಾಡಿ, ದಯಮಾಡಿ ಬಂದ್ ಮಾಡಿ, ನಿಮ್ಗೆ ಅಧಿಕಾರ ಇದೆ. ಏನಾಗ್ತದೆ, ಈ ಚಂದಾಪುರ ಪುರಸಭೆಯಲ್ಲಿ ಅಂದ್ರೆ ಬಾಗಲಕೋಟೆಯಲ್ಲಿ ಇರ್ತದೆ, ಇಲ್ಲ ಬೀದರಲ್ಲಿ ಇರ್ತದೆ. ಇಲ್ಲಿರ್ತಕ್ಕಂಥ ಅನ್ಯಾಯವನ್ನ, ಇಲ್ಲಿರ್ತಕ್ಕಂಥ ಆಗಿರ್ತಕ್ಕಂಥ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಪ್ರತಿನಿತ್ಯ. ನಾವು ಸಭೆಗಳಲ್ಲಿ ಬಂದು ಹೇಳೋಕ್ಕಾಗಲ್ಲ. ನಿಮ್ಮ ಸಭೆಗಳಲ್ಲಿ ಬಹಳ ಕಠಿಣವಾಗಿ, ತೀಕ್ಷ್ಣವಾಗಿ ಪ್ರತಿನಿಧಿಗಳು ಬಂದಿರ್ತಾರೆ. ಅದರಲ್ಲಿ ಅವ್ರು ಕೆಲವರು ಅರಿವಿನ ಕೊರತೆ ಇರ್ತದೆ. ಆದ್ರೆ ನೀವು ಒಂದು ಪದವಿಗಳನ್ನ ವಿಡಿಯೋ ಮಾಡ್ತಾ ಇದ್ದಾರೆ. ಅವರು ಪೊಲೀಸ್ನವರು ಲೆಟರ್ ಮಾಡಿದ್ದೀರಾ,
ಏನೋ ಈ ತರ STPs ಇಲ್ದಿರ ನೀವು UGDs ಮಾಡ್ತಾ ಇರೋದ್ರ ಬಗ್ಗೆ ನಿಮ್ ಗಮನಕ್ಕೆ ತಂದಾಗ ಅದಾದ್ಮೇಲೆ ಇವ್ರ ಕಂಪ್ಲೇಂಟ್ ರಿಪೋರ್ಟ್ ನಿಮಗೆ ಸಬ್ಮಿಟ್ ಮಾಡ್ಲಿಲ್ಲ, ಮಾಡಿದಾರಾ?